ಆಗಳ ಇವತ್ತು ಏನಪ್ಪ ಸಾವಿತ್ರಿ ಮನೆ ತವಿಂದವ ಈಟೊಂದು ಹೇಳವ ಸದ್ದು ಬತ್ತೈತಲ್ಲ. ಯಾವಾಗಲೂ ಅವ್ರ ಮನೇಲಿ ಯಾರು ಇರ್ತಿರ್ಲಿಲ್ಲ, ಏನೂ ಇಲ್ಲ, ಏನು ಸದ್ದಿರ್ತಿರ್ಲಿಲ್ಲ, ಏನೂ ಇಲ್ಲ. ಈಗೇನು ಇಷ್ಟೊಂದು ಸದ್ದು ಬತ್ತೈತಲ್ಲ, ಏನಪ್ಪ ಕತೆ? ಅವ್ರ ಮಗ ಅದೇನೋ ಪಾರಿನ್ಗೋ ಎಲ್ಗೋ ಹೋಗಿದ್ನಲ್ಲ ಓದೋಕ್ಕೆ, ಬಂದ್ಗಿಂದಿರ್ಬೇಕೋ ಏನೋ. ಇವತ್ತು ವಾರ ಯಾವ ವಾರ ಇವತ್ತು? ಗುರುವಾರ. ಓ ಸರಿ ಸರಿ ಸರಿ, ಮತ್ತೆ ಗುರುವಾರ ಬತ್ತಾನೆ ಅಂತವ ಹೇಳಿದ್ಲು. ನಾನೇ ನೋಡಿ ದಾಟ್ಸಿ ಕಮಣಿ ಮಾರ್ತೋದೆ. ಪಾಪ ಅವಳನ್ನ ಹೋಗಿ ಮಾತಾಡ್ಸ್ಲಿಲ್ಲ, ಏನೂ ಇಲ್ಲ. ಆ ಹುಡುಗ ಬಂದನ ಏನು ಅಂತಲೂ ಕೇಳಲಿಲ್ಲ, ಏನೂ ಇಲ್ಲ. ನಾನೆಂತ ದಡ್ಡಿ ಆಗೋದ್ನಲ್ಲಿ ಹಿಂಗೆ. ನೋಡೋಣ, ಮಾತಾಡ್ಕೊಂಡು ಬರೋಣ, ಏನು ಕತೆ ಏನು ಅಂತವ ಕೇಳೋಣ. ಅಲ್ಲೆಲ್ಲವ ಪಾರಿನಾಗೆ ಅದು ಹೆಂಗಿದ್ದರು ಏನೋ ಕಣಪ್ಪ. ಮಕ್ಕಳು ಇಲ್ಲಿಂದ ಹೋಯ್ತವೆ, ಅಲ್ಲೇನು ಇಟ್ಟು ಸಿಕ್ಕದ, ಇಲ್ಲ ರೊಟ್ಟಿ ಸಿಕ್ಕದ ಅವಕ್ಕೆ, ಅದೇನು ತಿನ್ಕೊಂಡು ಬೆಳೆದಿರ್ತಾವ ಏನೋ. ಬೆಳ್ಳಗೆ ಮಾತ್ರ ಆಗಿ ಬಂದಿರ್ತವೆ ಬಿಟ್ರೆ ಇನ್ನೇನು ಇರೋಕ್ಕಿಲ್ಲ, ಮೈಯಲ್ಲಿ ಸಕ್ತಿನೇ ಇರೋಕ್ಕಿಲ್ಲ ಬಿಡು. ನಮ್ಮ ಮೈಕ್ಳು ನೋಡ್ರಿ ಹೆಂಗಿರ್ತವೆ ಅಂತವ. ಹಂಗಿದ್ದವ ಅವು. ಅದೇನೋ ತಿನ್ಕೊಂತವೆ, ಒಂದಿಟ್ಟು ಬ್ರೆಡ್ನಂತವು ಅವು ಇವು. ಅದು ತಿನ್ಕೊಂಡು ಹೆಂಗೆಂಗೋ ಬೆಳ್ಕೊಂಡಿರ್ತಾವ ತೆಗಿ. ನೋಡೋಣ. ಇವ್ರು ಬೇರೆ ಪಾರೇನಿ ಕಳಿಸ್ತೀನಿ ಅಂತವ ಹುಡುಗನ ಕಳ್ಸೋನೆ. ಏನು ಮಾಡೋದು? ಹೇಳಿದ ಮಾತು ಕೇಳೋಕ್ಕಿಲ್ವಲ್ಲ ಇವರು. ಅಲ್ಲ, ನಮ್ಮೂರಲ್ಲೇ ಇಲ್ಲೇ ಸಾಲಿಗೆ ಹಾಕಿದ್ರೆ ಆಗಕ್ಕಿಲ್ವೇ? ಇಲ್ಲೇ ಟಿಪ್ಟೂರ್ನಾಗೆ ಎಷ್ಟು ಚಂದಗಿರೋ ಕಾಲೇಜ್ಗಳವೆ. ಅಲ್ಲಿಗೆ ಕಾಲೇಜಿಗೆ ಕಳ್ಸಿದ್ರೆ ಆಯ್ತಿರ್ಲಿಲ್ವೇ? ಯಾಕೆ ನನ್ನ ಮಕ್ಕಳೆಲ್ಲ ಓದಲಿಲ್ವೇ? ನನ್ನ ಮಗ ಬೆಂಗಳೂರಿನಾಗೆ ಲಕ್ಷಗಷ್ಟಲೆ ಸಾಬ್ನ ತಗೊಂತವನೆ. ಟಿಪ್ಟೂರ್ನಾಗೆ ತಾನೇ ಓದಿದ್ದು, ಇನ್ನೆಲ್ಗೋಗಿ ಓದ್ದ? ಏನು ದಬ್ಬಾಕ್ಬಿಡ್ತಾನೆ ನನ್ನ ಮಗ ಅನ್ನಂಗೆ ಪಾರಿನಿಗೆ ಬೇರೆ ಕಳ್ಸೋಳೆ. ನೋಡ್ಕೊಂಬಳಂತಡಿ. ಅದು ಏನೇನಾಗೈತಿ ಏನು ಅಂತವ ನೋಡ್ಕೊಂಬಂದ್ರು ಗೊತ್ತಾಯ್ತದೆ ಹೆಂಗವನಿ ಏನು ಅಂತವ. ಏನೋ ಪಾರಿನಿ ಕಳ್ಸಿದ್ದೀನಿ ಅಂತ 100 ಕಿತ ಮಾತಾಡ್ತಿದ್ಲು. 100 ಕಿತ ಅದೇನೋ ವೀಡಿಯೋ ಕಾಲು ಅಂತ ಮಾತಾಡೋದು. ಬೆಳಗಿಂದ ಸಂಜೆ ಗಂಟವ ಮಗನ ಜೊತೆ ಮಾತಾಡ್ತಾ ಕೂತಿರೋದು. ಅದೆಂಗೈತೆ ಮಗ್ನಿ, ಇದೆಂಗೈತೆ ಮಗ್ನಿ, ಓ ಹಿಮ ಬೀಳ್ತೈತ ಮಗ್ನಿ ಅಂದ್ಕೊಂಡು ಕುಂತಿದ್ಲು. ಈಗ ಬಂದನೆ ಮನೆಗೆ. ಅದೇನು ಅಚಾನಕ್ಕಾಗಿ ಬಂದನ, ಅದು ಏನು ಮಾಡ್ಕೊ ಬಂದನೋ ಏನು ಕತೆನೋ ಗೊತ್ತಿಲ್ಲ. ನೋಡ್ಕೊಂಬಂದ್ರೆ ಗೊತ್ತಾಯ್ತದ ತೆಗಿ. ಎತ್ಲಾಗೋಗಿದ್ದೆ ಅಲ್ಲಿ ಕಣೆ. ನಿನಗೆ ಬೆಳಗಾತು ಅಂದರೆ ಸಾವಿತ್ರಿ ಮನೆಂತವು ಕೆಲಸ ಇರ್ತದಲ್ವೇ ನಿನಗೆ. ಇವತ್ತಂತೂ ಬಿಡು, ಅಲ್ಲೇ ಇದ್ಬಿಡ್ತೀಯೇನೋ. ಅವ್ನ ಮಗ ಬೇರೆ ಬಂದನೆ, ಹೆಂಗಾಗವನಿ ಏನಾಗವನೆ ಅಂತವೆಲ್ಲವ ವಿಚಾರಿಸೋಕೆ ಹೋಗಿದ್ದೇನೋ. ಅಲ್ಲಿಗೆ ಹೋಗಿದ್ದೆ ತಾನೆಯಾ? ಅಲ್ಲಿ ಕಡೆ ಬೆಳಗ್ಗೆ ಹೋಯ್ತಿಯಲ್ಲ ನೀನು. ಒಂದಿಟ್ಟು ಕಾಪಿ ಟೀ ಏನಾದ್ರು ಮಾಡ್ಕೊಡೋದು ಬಿಟ್ಟು ನನಗೆ ತಿಂದು ನಾನು ಟೀ ಕುಡಿತೀನಿ ಅಂತ ಗೊತ್ತಿಲ್ಲ ನಿನಗೆ. ಟೀ ಕುಡಿಲಿಲ್ಲ ಅಂದರೆ ನೋಡಿಲಿ ನಿದ್ದೆ ಬರೈತೆ ನನಗೆ ಆಗ್ಲಿಯ. ನಿನಗೆ ಹೇಳೋರು ಅರ್ಥ ಆಗಕ್ಕಿಲ್ಲ ಕಣವ. ಯಾವಾಗ ನೋಡಿದ್ರೆ ಸಾವಿತ್ರಿ ಮನೆಗೆ ಹೋಯ್ತಿರ್ತೀಯ ತೆಗಿ. ಇವತ್ತಂತೂ ಕೇಳಂಗಿಲ್ಲ ಬಿಡು, ನಿನ್ನ ಅಲ್ಲೇ ಎದ್ಬಿಡ್ತೀಯ ಏನೋ. ಇಲ್ಲಿ ಕಣತೆ, ಈಗ ತಾನೇ ಹೋಗಿದ್ದೆ. ಸಾವಿತ್ರಿ ಬಂದಿಲ್ಲ ಕರೆಯೋಕ್ಕೆ ಅಂತವ. ಅವ್ಳ ಮಗ ಬಂದವನಲ್ಲ, ಮುಂದಿಟ್ಟು ಚಕ್ಲಿ ನಿಪ್ಪಟ್ಟು ಅದೆಲ್ಲವ ಮಾಡೋಣ ಬಾರಿ, ಅವನಿಗೆ ಇಷ್ಟ ಬಾರಿ ಅಂತವ ಕರೆದಿದ್ಲು. ಹಂಗೆ ಹಳ್ಸಿನೇನು ಬೇರೆ ಐತಲ್ಲ, ಹಳ್ಸಿನ ಕಂಡು ಅದೇನವ ಚಿಪ್ಸ್ ಹಂಗೆ ಮಾಡ್ಬೇಕಂತೆ, ಅವ್ನಿಗೆ ಇಷ್ಟ ಅಂತದು. ಅದಕ್ಕೆ ನನಗೆ ಗೊತ್ತಾಗಕ್ಕಿಲ್ಕೊಂಡು ಬಾರಿ ಹೆಣ್ಣಿಗೆ ಹಾಕೋಕ್ಕೆಲ್ಲವ ಅಂತವ ಕರೆದಿದ್ಲು. ಅದಕ್ಕೆ ಹೋಗಿದ್ದೆ ಕಣತೆ. ಆಮೇಲೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು ಅತ್ತೆ, ಅದಕ್ಕೆ ಓಡಾಡಿ ಬಂದೆ. ಇಲ್ಲಾಂದರೆ ಅದೆಲ್ಲ ಮುಗಿಸ್ಕೊ ಬರುವೆ ಕೆಲಸವ. ನೀವು ಬೇರೆ ಕಾಯ್ತಿರ್ತೀರಲ್ಲ, ಅದಕ್ಕೆ ಹೇಳೋಂಗ ನಾವು ಹೋಯ್ತಿದ್ದೀನಿ ಅಂತವ ಹೇಳಿ ಅದೊಂದು ವಿಷಯ ಹೇಳೋಣ ಅಂತ ಬಂದೆ ಕಣತೆ. ಏನಂತ ಕೇಳಕ್ಕಿಲ್ವೇ? ಏನು ವಿಷಯ ನಮ್ಮಿ? ಏನಾಯ್ತು? ಯಾಕೆ ಹುಡುಗೇನಾದ್ರು ಕಪ್ಪು ಗಿಪ್ಪಗಾಗಿ ಬಂದನ ಏನು ಪಾರಿಂಗೋಗಿ, ಇಲ್ಲ ದಪ್ಪಕ್ಕಾಗಿ ಎಣ್ಣೆ ತಿಮ್ಮನಂದಂಗೆ ಆಗೋಣ? ಏನು ಕತೆ ಅಂತವ? ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದನೇನೆ. ಯಾಕವ್ವ ನನಗೆ ಡೌಟ್ ಇತ್ತು ಕಣಿ. ಆಗ್ಲಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ ನಾನು. ಈಟ್ ವರ್ಷ ಬದ್ದಿದ್ದವನು ಈಗ ಅಚಾನಕ್ಕಾಗಿ ಬಂದವನೇ ಅಂದರೆ ಏನು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದಿರಬೇಕು ಅಂತವ. ಯಾಕೆ ಪೇಲ್ಗಿಲ್ಲ ಆದ್ನಂತ, ಸರಿಯಾಗಿ ಓದ್ತಿರ್ಲಿಲ್ವಂತ ಹುಡುಗ. ಏನು ಮಾಡೋಣಂತೆ? ಹೇಳು ಒಂದಿಟ್ಟು ನನಗೂ ಗೊತ್ತಾಗ್ಲಿ. ಅಯ್ಯೋ ಅತ್ತೆ, ಪೇಲ್ಗಿಲ್ ಏನು ಇಲ್ಗಣತ್ತೆ, ಚಂದಾಗಿ ಓದ್ತಾನೆ. ಇಲ್ಲೂ ಚಂದಾಗಿ ಓದ್ತಿದ್ನಲ್ಲ. ಇಲ್ಲಿದ್ದಾಗ ಅದೇ ಬಾಯ್ಸ್ ಕಾಲೇಜು, ಅದಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದ ಅವನು. ಅಯ್ಯೋ ಬೋರ್ಡ್ ಗಿಡೆಲ್ಲವ ಫ್ಲೆಕ್ಸ್ ಕಿಕ್ಸ್ ಎಲ್ಲ ಹಾಕಿದ್ರು ಫಸ್ಟ್ ರ್ಯಾಂಕು ಅಂತವ. 90% ಎಷ್ಟು ಬಂದಿತ್ತು ಕಣತೆ. ಚೆನ್ನಾಗಿ ಓದ್ತಾನೆ, ಓದೋದ್ರಲ್ಲಿ ಏನಿಲ್ಲ ಬಿಡಿ. ಆ ಹುಡುಗ ಚೆನ್ನಾಗಿ ಓದೋದಕ್ಕೆ ಪಾರಿನಲ್ಲಿ ಫ್ರೀ ಸೀಟ್ ಸಿಕ್ಕಿ ಹೋಗಿರೋದು ಅಲ್ವೇ. ಚೆನ್ನಾಗಿ ಓದ್ತಾನೆ, ಓದೋದ್ರಲ್ಲಿ ಏನಿಲ್ಲ ಕಣತೆ. ಆದರೆ ಈಗಿತ ಬರ್ಬೇಕಾದ್ರೆ ಯಾವುದೋ ಹುಡುಗಿನ ಬೇರೆ ಕರ್ಕೊಬಂದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ನೋಡಬೇಕಿತ್ತು ಅತ್ತೆ ಆ ಹುಡುಗಿಯ. ನೀವು ನೋಡಿದರೆ ಸುಸ್ತಾಗಿ ಬಿದ್ದಿರೋರಿ ಬಿಡಿ. ಏನು ಹೇರ್ ಸ್ಟೈಲು ಅಂತೀರ ಹುಡುಗಿದ. ಏನು ಲಿಪ್ಟಿಕ್ ಹಾಕೊಂಡವಳೆ, ಒಂದು ಮಳ ಮೆತ್ಕೊಂಡವಳ ಲಿಪ್ಟಿಕ್ಕ. ಚಂದಗಳು ಮಾತ್ರ ಹುಡುಗಿ ನೋಡೋಕ್ಕೆ. ಒಳ್ಳೆ ಗೊಂಬೆ ಇದ್ದಂಗೆ ಅವಳೆ. ಅದೇನೋ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡವಳೆ ಮುಂದಕ್ಕೆ. ಆಮೇಲೆ ಕೆನ್ನಿಗೆಲ್ಲ ಏನೇನೋ ಬಳ್ಕೊಂಡವಳೆ ಬೆಳ್ಳಗೆ ಕಾಣಂಗೆ. ಆಮೇಲೆ ಬಟ್ಟೆ ನೋಡ್ತೀವಿ, ಬಟ್ಟೆ ಮಂಡಿಗಿನ ಮೇಲಕ್ಕೆ ಹಾಕೊಂಡು ಓಡಾಡ್ತಾಳೆ ಊರಲ್ಲೆಲ್ಲವ ಬಟ್ಟೆಯ. ಈ ಹುಡುಗಿನ ಕರ್ಕೊಬಂದು ಊರಲ್ಲೆಲ್ಲ ತೋರ್ಸೋಕೆ ಹೋಯ್ತವನೆ. ಈಗ ದೇವಸ್ಥಾನಕ್ಕೆ ಬೇರೆ ಹೋಗಿ ಬರ್ತೀವಿ ಅಂತಿದ್ರು.
ಅಲ್ಲಿ ದೇವಸ್ಥಾನದಲ್ಲಿ ಪೂಜಾರಿ ನೋಡಿ ಆಟ ಗೀಟ ಆಟಕ್ಕಾದ್ರೆ ಏನು ಮಾಡೋಣ ಅನ್ನಂಗೆ ಆಗಿತ್ತು. ಹಂಗೆ ಅವಳೆ ಹುಡುಗಿ ಮೊಂಡಿಕಿನ ಮೇಲೆ ಕದಿ ಎಂಥದ್ದು ಪ್ರಾಕ್ ಹಾಕೊಂಡು ಓಡಾಡ್ತಾವಳೆ. ಇನ್ನೂ ಬೆಳಗ್ಗೆ ನಾನು ಹೋದಾಗ ಮೇಲ್ಗಡೆ ಒಂದು ಬಟ್ಟೆ ಕೆಳಗಡೆ ಒಂದು ಬಟ್ಟೆ ಅಷ್ಟೇ ಹಾಕೊಂಡಿದ್ದು ಕಣತೆ, ಏನೂ ಹಾಕೊಂಡಿಲ್ಲ. ನಾನು ಯಪ್ಪ ರಾಮ್ವೆ ಇದೆ ಅಂತ ಕರ್ಮನಪ್ಪ, ನಾನು ಏನು ಬೆಳಗ್ಗೆ ಬಂದು ಇಂಥದ್ದು ನೋಡಂಗೆ ಆಗೋಯ್ತಲ್ಲ ಅಂತವ. ಆಮೇಲೆ ಬೈದೆ ಸಾವಿತ್ರಿಗೆ ಹೋಗಿ, ಇದೇನೇ ಆ ಹುಡುಗಂಗಾದ್ರೂ ಬುದ್ಧಿ ಇಲ್ಲ, ನಿನಗೇನು ಬುದ್ಧಿ ಇಲ್ವೇನೆ? ಹಿಂಗೆ ಬಟ್ಟೆ ಹಾಕೊಂಡವಳ ಹುಡುಗಿ ಸುಮ್ಮನಿದಿರಲ್ರಿ, ಊರಲ್ಲಿ ಯಾರಾದರೂ ನೋಡ್ದಾರೆ ಏನಂದರು? ಆ ಸಾವಿತ್ರಿ ಗಂಡ ಬಂದಿರಲಿಲ್ಲ ಇನ್ನೂ. ಅವನೆಲ್ಲವ ಊರ ಕಡೆಗೆ ಹೋಗೋಣಂತೆ, ಅದು ಯಾವಾಗ ಬಂದನೋ ಗೊತ್ತಿಲ್ಲ, 2-3 ದಿನ ಆಗುತ್ತೆ ಅಂತಿದ್ರು. ಆವಯ್ಯ ಏನಾದ್ರು ಬಂದು ನೋಡಿದ್ರೆ ಆಟ್ ಪೇಲಾಗಿ ಸಾಯದೆ ಕಣತೆ, ಹಂಗಾಗೈತೆ. ಒಬ್ಬೊಬ್ಬ ಅಗಳ ಹಿಂಗೆಲ್ಲ ಆಗೈತೇನೆ. ಅಲ್ಲಿ ಕಣೆ ನನಗೊಂದು ವಿಷಯ ಯಾರು ಹೇಳಲಿ ನೋಡು ಆಗ್ಲಿಂದವ. ನಾನು ಈಗ ಇನ್ನೇನು ಸಾವಿತ್ರಿ ಮನೆ ಕಡೆಗೆ ಬರೋಣ ಅಂತವ ಮಾಡ್ತಿದ್ದೆ. ನನಗೆ ಗೊತ್ತಲ್ಲ ನೀನು ಹೋಗಿರ್ತೀಯ ಯಾವಾಗಲೂ ಮಾತಾಡೋಕೆ ಅಲ್ಲಿಗೆ ಅಂತವ ಗೊತ್ತಲ್ಲ, ಅದಕ್ಕೆ ಬರೋಣ ಅತ್ತಾಗ ಅಲ್ಲಿಗೆಯ ಹೆಂಗೋ ಅವ್ನ ಮಗ ಬಂದಿರ್ತಾನೆ ಅಂತ ಒಂದು ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನೋಡಿ ನೀನೇ ಬಂದೆ. ನಾನೇನು ಆ ಕಡೆಗೆ ಗಮನ ಕೊಡ್ತಿರ್ಲಿಲ್ಲ, ಏನೋ ಜೋರಾಗಿ ಸದ್ದು ಕೇಳಿಸ್ತಿತ್ತಲ್ಲ, ಓ ಆ ಮಗ ಬಂದನೇನೋ ಅದಕ್ಕೆ ಸದ್ದಾಯ್ತೈತೆ ಅಂತವ ಬರೋಣ ಅಂತ ಹೊಂಟಿದ್ದೆ ಕಣೆ. ನೋಡಿ ನೀನೇ ಬಂದು ಹಿಂಗೆಲ್ಲ ವಿಷಯ ಹೇಳ್ತೀನಿ. ಯಾವ ಹುಡುಗಿ ಅಂತೆ? ಎಲ್ಲಿಂದ ಕರ್ಕ ಬಂದಂತೆ? ಮದುವೆಗಿದ್ವೆ ಆಗಿದ್ದಾನ ಏನು ಅಂತವ? ಕೇಳಿದ್ಲ ಏನೋ ಹೇಳಿದ್ಲ ಸಾವಿತ್ರಿ? ಅಯ್ಯೋ ಪಾಪ ಬಿಣಿಯತ್ತೆ, ಅವಳು ಏನು ಅಂತವ ಹೇಳಲು. ಅದೇನೋ ಬಿಸಿ ತುಪ್ಪ ನುಂಗಂಗಿಲ್ಲ ಉಗ್ಳಂಗಿಲ್ಲ ಅನ್ನಂಗೆ ಆಗೋಗೈತೆ ಅವಳ ಕತೆ. ಈಗ ಅವಳ ಮಗ ಅದು ಯಾವುದೋ ಹುಡುಗಿನ ಕರ್ಕ ಬಂದಾನೆ. ಈಗ ಹುಡುಗಿನ ಆಚೆ ಕಳ್ಸಂಗಿಲ್ಲ. ಕೇಳಿದ್ರೆ ಅಮ್ಮ ನನ್ನ ಗರ್ಲ್ ಫ್ರೆಂಡು ಅಂತಾನಂತೆ. ಎಂಥದತ್ತೆ ಅದು ಗರ್ಲ್ ಫ್ರೆಂಡು ಮದುವೆ ಆಗೋಕ್ಕಿಂತ ಮುಂಚೆಯ? ಅದು ಅಲ್ದೇನೆ ಇಬ್ಬರೂ ಒಟ್ಟಿಗೆ ಇರ್ತಾರಂತಲ್ಲಿ ಪಾರಿನಾಗೆ. ಒಂದೇ ಮನೇಲಿ ಇರ್ತೀರಿ ಅಂದ್ರಲ್ಲ ಪಾಪ ಅಂತ ಕೇಳಿದ್ಕೆ ಆಂಟಿ ಒಂದೇ ಮನೇಲಿ ಇರ್ತೀವಿ ಅಂತ ಹೇಳ್ತವ್ರೆ. ಆ ಹುಡುಗಿಗೆ ಬೇರೆ ಕನ್ನಡ ಬರೋಕ್ಕಿಲ್ಲ. ಅದು ಯಾವುದೋ ಸ್ಟೇಲಾಗ ಅದು ಏನೋ ಮಾತಾಡ್ತೈತೆ, ನನಗೆ ಅರ್ಥ ಆಯ್ತಿಲ್ಲ ಏನಿಲ್ಲ. ಅದು ಯಾವ ಭಾಷೆನೇ ಏನೋ ಅದೇನು ಇಂಗ್ಲೀಷ್ನಾಗ ಮಾತಾಡ್ತಿತ್ತು, ಅದು ಯಾವ ಭಾಷೆಯಲ್ಲಿ ಮಾತಾಡ್ತಿತ್ತು ಒಂದು ಗೊತ್ತಾಯ್ತಿಲ್ಲ ಕಣಂತೆ. ನನಗಂತೂ ತಲೆ ಕೆಟ್ಟೋಗೋಯ್ತು. ಏನಪ್ಪ ಹಿಂಗೆ ಆಗೋಯ್ತು ಜೀವನ ಅನ್ನಂಗೆ ಆಗೋಯ್ತು ನನಗೆ. ಇನ್ನು ಸಾವಿತ್ರಿ ಕತೆ ಏನು ಕೇಳ್ತೀರ? ಬೆಳಗಿಂದವ ತಲೆ ಮೇಲೆ ಕೈ ಎತ್ಕೊಂಡು ಕುಂತವಳೆ. ಊರ್ನವ್ರು ಏನಂತಾರೆ ಏನು ಅಂತವ. ಯಾಕ್ಲ ಕರ್ಕೊಬಂದೆ ಅಂದರೆ ನಮ್ಮ ಮನೆಗೆ ನಾನು ಕರ್ಕೊಬರ್ದಲ್ಲ ಇನ್ಯಾರು ಕರ್ಕೊಬರ್ತಾರಮ್ಮ ಹಂಗೆ ಹಿಂಗೆ ಅಂತವ ಕಿರ್ಚಾಡ್ತಾವನೆ. ನಾನು ಆದ್ರೂ ಕೇಳಿದೆ, ಅಲ್ಕಂಡ್ಲ ಪಾಪ ಮದುವೆಗಿದ್ವಿ ಆಗಿದ್ದಿದ್ದೀರಲ್ಲ, ಆಗಿದ್ರೆ ಹೇಳ್ರಿ ಅತ್ತಗೆ ರಿಸೆಪ್ಷನ್ ಏನಾದ್ರು ಮಾಡೋಣ ಅತ್ತಗೆ. ಹಿಂಗೆ ಹುಡುಗಿರ್ನ ಕರ್ಕೊಬಂದ್ರೆ ಏನು ಅನ್ನೋಕ್ಕಿಲ್ಲ. ನಮ್ಮ ಊರಲ್ಲೆಲ್ಲವ ಜನ ಎಲ್ಲವ ಆಡ್ಕೊಂಡು ತರ್ಕಂಡ್ಲ ಪಾಪ, ನಿಂಗೆ ಗೊತ್ತಾಗೋಕ್ಕಿಲ್ಲ. ನೀನು ಇವತ್ತಿದ್ದನು ನಾಳೆ ಹೋಗೋನು, ನಿನ್ಗೇನು ಗೊತ್ತಾಯ್ತದೆ? ಪಾಪ ಸಾವಿತ್ರಕ್ಕನೂ ಅವ್ರ ಗಂಡ ಇರೋರಲ್ವ ಅಂಥವೆಲ್ಲ ಕೇಳಿದೆ. ಅದಕ್ಕವನು ನೋ ಆಂಟಿ ಅಂತ ನಂದು ಅದೇನು ನೋ ಅಂದ. ಮೊದಲಿಗೆ ಇಲ್ಲ ಆಂಟಿ ನಾವು ಮದುವೆ ಆಗಿಲ್ಲ, ನಾವು ಅದು ಎಂಥದ್ದು ಹೇಳಿದ್ರು ಕಣತೆ, ಲಿವಿಂಗ್ ಪವಿಂಗ್ ಎಂಥದ್ರಲ್ಲ ಇರ್ತೀವಿ, ಜೊತೆಗಿರ್ತೀವಿ, ನಾವು ಮನೇಲೆಲ್ಲ ಜೊತೆಗೆ ಇರ್ತೀವಿ, ಜೊತೆಗೆ ಮಲ್ಕೊಂತೀವಿ ಅಂತ ಹೇಳ್ತವನೇ ಐತೆ. ನಾಚಿಕೆ ಹೇಳಿ ಹುಡುಗ ಅದು ಥೂ ಅಲ್ಲ. ಇಂಥ ಬಾಳಕ್ಕೆ ಪಾರಿನಿ ಬೇರೆ ಕಳಿಸ್ಬೇಕೇನು? ನನಗಂತೂ ನನಗೆ ನಾಚಿಕೆ ಆಗೋಯ್ತು ಕಣಪ್ಪ ನೋಡಿ. ಏನು ಮದುವೆ ಆಗಿದ್ರು ಒಂಥರ ಕಾಣತ್ತೆ. ಏನಂತ ಹೇಳೋಣ, ನನಗೆ ಒಂಥರ ಆಗಿ ಬಂದ್ಬಿಟ್ಟೆ. ನೀವು ಅಲ್ಲಿ ಬರ್ದಿದ್ರಿ ಸರಿ ಆಯ್ತು, ಸುಮ್ಮನಿರ್ರಿ. ಆ ಹುಡುಗಿನ ನೋಡ ಆಮೇಲೆ ತಾಳ್ಗಿಲ್ಲ ಕೆಟ್ಟೋಗೋದು ನಿಮಗೆ. ಹೌದೇನ್ಲೆ ಅಲ್ಲಿ ಕಣೆ ಪಾಪ. ಅಲ್ಲ ಆ ಸಾವಿತ್ರಿಗೆ ಏನು ಪಾಪ ಮಾಡಿದ್ಲು ಅಂತವ ಪಾಪ ಅವಳ ಜೀವನದಾಗ ಹಿಂಗೆ ಆಯ್ತದಲ್ಲೇ. ಆ ಗಂಡ ನೋಡೋದು ಸರಿ ಇಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ 4 ದಿನಕ್ಕೆ ಹೋಗ್ತಾನೆ. ಅದು ಯಾವುದಾದ ಹೆಂಗಸರು ಸಂಬಂಧ ಬೇರೆ ಇಟ್ಕೊಂಡನಂತೆ. ನಿಮ್ಮ ಮಾವ ಹೇಳ್ತಿತ್ತು, ಪ್ಯಾಟರ್ನಾಗೆ ಸಿಕ್ಕಿದ್ನಂತೆ ಯಾವುದೋ ಹುಡುಗಿ ಜೊತೆಲಿ. ಈ ಫಿಲಮ್ ಟಾಕೀಸ್ ಇರ್ತದಲ್ಲ ಅಲ್ಲಿ ನಡ್ಕೊಂಡು ಹೋಯ್ತಿದ್ರಂತ ಇಬ್ಬರು ಕೈ ಇಟ್ಕೊಂಡು. ಏನಂತ ಹೇಳ್ತೀಯ? ಇನ್ನು ಸಾವಿತ್ರಿಗೆ ಬಂದು ಹೇಳಿದ್ರೆ ಏನಂದಳು ಅಂತವ ಸುಮ್ಮನೆ ಆಗಾರೆ ನಿಮ್ಮ ಮಾವ. ಅಂಥದ್ರಾಗಿ ಗಂಡ ನೋಡಿದ್ರೆ ಹಂಗೆ, ಇಲ್ಲಿ ಮಗ ನೋಡಿದ್ರೆ ಅದು ಯಾವುದೋ ಹುಡುಗಿನ ಕರ್ಕೊಬಂದಿದ್ಯಾ ಮರ್ದವನೆ ಅಂತ ಬೇರೆ ಹೇಳ್ತಾ ಇದ್ವಿ. ಏನು ಮಾಡೋದವ ಪಾಪ ಹುಡುಗಿ ಬಾಳು ಅಂತ ಒಳ್ಳೆ ಹುಡುಗಿಗೆ ಹಿಂಗೆಲ್ಲ ಆಗ್ಬಾರ್ದು ಕಣಿ. ಈಗ ಅವಳ ಗಂಡಂಗೆ ಏನಂತ ಹೇಳೋಳಂತೆ, ಹೇಳೋರಂತ ಅವ್ರ ಗಂಡಂಗೆ ಹಿಂಗೆ ಹುಡುಗಿ ಕರ್ಕೊಬಂದಾನೆ ಅಂತವ. ಅಯ್ಯೋ ಇಲ್ಲಿ ಕಣಂತೆ ಹೇಳಿಲ್ವಂತೆ. ಅದಕ್ಕೆ ನಾನು ಹೇಳ್ದೆ ಅಣ್ಣಂಗೆ ಹೇಳೋದಲ್ವೇನೆ ಸಾವಿತ್ರಿ. ಹೇಳ್ಬಿಡ್ಬೇಕು ಇಂಥ ವಿಷಯನೆಲ್ಲವ ಮುಚ್ಚಿಟ್ಬಾರ್ದು ಕಣಿ. ಆಮೇಲೆ ಮುಚ್ಚಿಟ್ರೆ ನಿನಗೆ ಬಂದು ಬೈತಾರೆ, ನೀನು ಯಾಕೆ ಮುಚ್ಚಿಟ್ಟೆ ಅಂತವ. ನಿನಗೆ ಯಾಕೆ ಬೇಕು ಹೇಳೋದು ಹೇಳ್ಬಿಡು ಅಣ್ಣಂಗೆ ಅಂತಂದೆ. ಅದಕ್ಕೆ ಸಾವಿತ್ರಿ ಹೇಳಿದ್ಲು ಹೇಳ್ಬೋದು ಕಣಿ. ಆಮೇಲೆ ಹೇಳಿ ಕೋಪ ಗೀಪ ಮಾಡ್ಕೊಂಡು ಮನೆಗೆ ಬರೋಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಮನೆಗೆ ಬಂದಮೇಲೆ ಹೇಳೋಣ ಅಂತವ ಸುಮ್ಮನಿದ್ದೀನಿ ಕಣೆ ಅಂತವ ಅಂದ್ಲು. ಏನು ಮಾಡೋದತ್ತೆ ಪಾಪ ಅವಳ ಪರಿಸ್ಥಿತಿನೂ. ಕಂಡ್ಬಿಡವ ಆ ಸಮೀನೂ ಸರಿ ಇಲ್ಲ. ಆಮೇಲೆ ನಾನು ಮನೆಗೆ ಬರೋಕ್ಕಿಲ್ಲ ಅಂತ ಕೂತ್ಕೊಂಡ್ರೆ ಈ ಹುಡುಗಿ ಒಬ್ಳು ಏನಂತ ಮಾಡೋಳು? ಅಲ್ಲ ಆ ಹುಡುಗಿಗಾದ್ರೂ ಬುದ್ಧಿ ಬಿಡುವ ಒಂಚೂರು ಮಾನ ಮರದಿಲ್ವೇನೆ? ಗಂಡು ಕಾಲಿತಾನೆ. ಗಂಡಸ್ರದ್ದು 4 ಥರ 100 ಥರ ಇರ್ತದೆ ಕಣೆ. ಹಂಗಂತವ ಅವ್ನಿಗೆ ಅರ್ಧ ಅಂತ ಟುಸುಕನಂತ ಬಂದಳಲ್ಲ ಈ ಹುಡುಗಿ. ಅದುವೇ ಜೊತೆಗೆ ಬೇರೆ ಇರ್ತಾರೆ, ಒಂದೇ ಮಂಚದಲ್ಲಿ ಮಾಲ್ಕೋತಾರೆ ಅಂತ ಬೇರೆ ಹೇಳ್ತಿದ್ಯಲ್ಲೇ. ಅದು ಹೆಂಗೆ ಮನ್ಸು ಬಂದದು ಅಂತ ಹುಡುಗಿಗಾದ್ರೂ ಮದುವೆ ಆಗಬೇಕು ಆಮೇಲೆ ಇವೆಲ್ಲವ ಅಂತ ಗೊತ್ತಿಲ್ವೇ ಆ ಹುಡುಗಿಗೆ?
ಅಯ್ಯೋ ಏನೋ ಕಾಣತೆ ನಾನು ಹಂಗಾದ್ರೂ ಕೇಳಿದೆ ಅದು ಹೆಂಗ್ರಪ್ಪ ನಮ್ಮ ಕಡೆ ಎಲ್ಲವ ಮದುವೆ ಆದಮೇಲೆ ಜೊತೆಗಿರೋದು ಅಂತ ಅಂದಿದ್ಕೆ ಅಯ್ಯೋ ಪಾರಿನೇನಿಲ್ಲ ಇದೆಲ್ಲ ಕಾಮನ್ನು ಆಂಟಿ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಸುಮ್ಮನೆ ನಮ್ಮ ಅಮ್ಮನ ತಲೆ ಕೆಡಿಸ್ಬೇಡಿ ಹಂಗೆ ಹಿಂಗೆ ಅಂತ ನನಗೆ ಬೈಯಕ್ಕೆ ಬತ್ತೆ ನಾವು ಹುಡುಗ ಅಲ್ಲ ಈ ಟುದ್ದು ಇದ್ದಾನೆ ಇನ್ನು ಓದ್ತಾನೆ ಏನು ದುಡಿತಿಲ್ಲ ಮಾಡ್ತಿಲ್ಲ ಹುಡುಗಿ ಸೋಕಿ ಬೇಕೇ ನಿವನಿಗೆ ಆದ್ರೂ ಕೇಳಿದೆ ನಾನು ಅಲ್ಕಣಪ್ಪ ಅಪ್ಪ ಅಮ್ಮನ ದುಡ್ಡಲ್ಲಿ ಹಿಂಗೆಲ್ಲ ಹೋಗಿ ನೀನು ಚೆನ್ನಾಗಿ ಓದೋದ್ಬಿಟ್ಟು ಆ ಹುಡುಗಿ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ಯಪ್ಪ ಹಿಂಗೆ ಅಂತಂದರೆ ಅಯ್ಯೋ ಇಲ್ಲ ಆಂಟಿ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಇವಳು ಕೆಲ್ಸಕ್ಕೆ ಹೋಗ್ತಾಳೆ ಅಂತೇಳಿ ಹೇಳ್ತಾನೆ ಅದು ಏನು ಕೆಲ್ಸಕ್ಕೆ ಹೋದಲ್ಲ ಏನೋ ಕಾಣತೆ ಅಯ್ಯೋ ನೋಡ್ಬೇಕಾ ಹುಡುಗಿ ಹೋಗ್ತಾರವ ನೀವು ನಮ್ಮೂರಲ್ಲಿ ಹಂಗಂತೂ ಕಾಣಕ್ಕಿಲ್ಲ ಬಿಡ್ರಿ ನಮ್ಮೂರು ಜನಗಳು ನೋಡಿದ್ರೆ ಅದು ಏನೇನು ಮಾತಾಡ್ಕೊಂಡಾರೋ ಏನು ಕತ್ತಿನೋ ಒಂದು ಗೊತ್ತಿಲ್ಲ ಕಾಣತೆ ಅಯ್ಯೋ ಇನ್ನೇನು ಮಾತಾಡ್ಕೊಂಡರೆ ನಮ್ಮ ಹೆಂಗಸ್ರುಗಳಿಗೆ ಗೊತ್ತಾದರೆ ಬೀದಿಲಿ ಎಲ್ಲ ಬರೀ ಅದೇ ಮಾತಾಯ್ತದೆ ಆದ್ರೂ ಆಗಲೇ ಪಾರ್ವತಕ್ಕೆ ಬಂದಿದ್ಲು ಕಣೆ ನಿಂಗೊಂದು ವಿಷಯ ಗೊತ್ತೈತೆ ಅನ್ಗೋರಕ್ಕ ಅಂತ ಬಂದಿದ್ಲು ಆಟೋತಿಗೆ ಅವಳು ಗಂಡನ ಫೋನ್ ಬಂತು ಅಂತ ಹೊಂಟದ್ಲು ನೋಡು ಅವಳು ಅಂದಾಜು ಇದನ್ನೇ ಹೇಳಕ್ಕೆ ಬಂದಿದ್ಲೇನೋ ಕಣಿ ಹಿಂಗಾಗೈತೆ ಅವ್ರ ಮನೇಲಿ ಅಂತವ ಹೇಳಕ್ಕೆ ಬಂದಿದ್ಲು ಅಂತದೆ ನಾನು ಅಷ್ಟೊತ್ತಿಗೆ ಏನೋ ಮಾಡೋಕ್ಕೆ ಹೋದೆ ನೋಡಿ ಒಳಗೆ ಇದು ಮಾತ್ರೆ ತಗೊಳೋದು BP ಮಾತ್ರೆ ಅಂತ ಹೋದ್ನಲ್ಲ ಅವಳು ಗಂಡನ ಫೋನ್ ಬಂತು ಅಂತವ ಒಂಟೆ ಹೋದ್ಲು ನೋಡು ಇಲ್ಲ ಅಂದಿದ್ರೆ ಇದೆಲ್ಲ ಹೇಳಿರೋಳು ನನಗೆ ಮೊದಲೇ ಊರಲ್ಲಿರೋರಿಗೆಲ್ಲ ಗೊತ್ತಾಗೈತೇನೆ ಆಗ್ಲಿಯಾ ಅಲ್ಲ ನೀನು ಹೇಳ್ತಿದ್ದೆ ಆ ಹುಡುಗ ಏನೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಯ್ತವನೆ ಅಂತವ ಎಲ್ಲರ ಮುಂದೆ ಹಿಂಗೆ ಕರ್ಕೊಂಡವ್ರು ಗೊತ್ತಾಗಕ್ಕಿಲ್ವೇನು ಊರಲ್ಲಿ ಜನಕ್ಕೆಲ್ಲವ ಅಯ್ಯೋ ಅತ್ತೆ ಗೊತ್ತಾಗದೇನು ಮನೆ ಮುಂದೆನೇ ನಿಂತವ್ರಿ ಎಲ್ಲ ಜನ ಎಲ್ಲ ನಿಂತ್ಕೊಂಡು ನೋಡ್ತಾವ್ರು ಒಳ್ಳೆ ದಾಮ್ರಾಟ ನೋಡ್ದಂಗೆ ಪಾಪ ಸಾವಿತ್ರಿಗೆ ಮುಖ ತೋರ್ಸೋಕ್ಕಾಗ್ದಂಗೆ ಒಳಗಡೆನೇ ಕೂತವಳೆ ಅಯ್ಯೋ ಈ ಜನಗಳೇನು ಅನ್ಕೊಂಡಿರೋದು ಮದುವೆ ಆಗಿ ಕರ್ಕೊಂಬಂದವನೇ ಅನ್ಕೊಂಬಿಟ್ಟವ್ರೆ ಕಣತೆ ಅವ್ರಿಗೆ ಏನು ಗೊತ್ತು ಇವ್ರೆ ಜೊತೆಗಿದ್ದಾರೆ ಸುಮ್ಮನೆ ಮದುವೆ ಆಗ್ದಂಗೆ ಅಂತವ ಮದುವೆ ಆಗಿ ಕರ್ಕೊಂಬಂದವನೇ ಅಂತ ಅಂದ್ಕೊಂಡು ಜನ ಎಲ್ಲವ ಏಟ್ ಚಂದಗಳು ಹುಡುಗಿ ಎಲ್ಲಿ ಸಿಕ್ಕಿರ್ಬೇಕು ಹುಡುಗಿ ಅಂತವ ಹೆಂಗಸ್ರೆಲ್ಲವ ಮಾತಾಡ್ತಿರೋದನ್ನ ಕೇಳಿಸ್ಕೊಂಬಂದೆ ನಾನು ಅವ್ರಿಗೆಲ್ಲ ಗೊತ್ತಿಲ್ವಲ್ಲ ಇವ್ನು ಮದುವೆ ಆಗಿಲ್ಲ ಅಂತವ ಅವರೆಲ್ಲ ಅಂದ್ಕೊಂಡವ್ರೆ ಮದುವೆ ಆಗಿ ಕರ್ಕೊಂಬಂದವನೇ ಏಟ್ ಚಂದುಳ್ಳಿ ಚೆನ್ನಾಗಿರೋ ಹುಡುಗಿ ತದ್ದವನೇ ಅಂತವ ಆದರೂ ಅತ್ತೆ ಏನಾದರೂ ಆಗಲಿ ಹುಡುಗಿ ಮಾತ್ರ ಮಾತೆ ಅಯ್ಯೋ ಕೈ ಮುಟ್ಬೇಕು ಅತ್ತೆ ಕೈ ತೊಳ್ಕೊಂಡು ಮುಟ್ಬೇಕು ಏನೇನು ಹೇಳ್ತಿದ್ದೀನಿ ನೋಡ್ರಿ ಇಲ್ಲಿ ಗಾಬ್ರಿಗೆ ಕೈ ತೊಳ್ಕೊಂಡು ಮುಟ್ಬೇಕು ಅತ್ತೆ ಅಂತ ಚಂದಗವಳೆ ಅವಳು ಕೂದಲು ಏನು ಕೇಳ್ತಿರತ್ತೆ ಅಯ್ಯೋ ಅದೇನು ಕೆಂಚಿಗೆ ಇದ್ದದ ಕೂದಲು ಇಲ್ಲ ಕೆಂಚಿಗೆ ಮಾಡ್ಕೊಂಡವಳು ಗೊತ್ತಿಲ್ಲ ನಮ್ದೇನಾದ್ರು ಕೆಂಚಿಗಾಗ್ಬಿಟ್ರು ಕೂದಲು ಒಳ್ಳೆ ಹುಚ್ಚಿರ್ಕೊಂಡಂಗೆ ಕಾಣ್ತೀವಿ ಆ ಹುಡುಗಿ ಎಷ್ಟು ಚಂದ ಕಾಣ್ತಾವಳೆ ಅಂತ ನೋಡಬೇಕಿತ್ತು ಅತ್ತೆ ನೀವು ನೋಡ್ಕೊಬರೋರಂತ ಬಂದ್ರಿ ಹೋಗೋಣ ಅವಳು ಹೆಂಗವ ಚಕ್ಲಿ ಒತ್ತದೊಂದಿಷ್ಟು ತಗೋಬಾರೆ ಅಂತ ಹೇಳಿದ್ಲು ಆ ಹುಡುಗ ನೋಡ್ರಿ ಅವಳು ಆ ಸಾವಿತ್ರಿ ಪಾಪ ಬೇಜಾರು ಮಾಡ್ಕೊಂಡವಳೆ ಚಕ್ಲಿ ನಿಪ್ಪಟ್ಟು ಎಲ್ಲ ಬೇಕು ನನ್ನ ಗರ್ಲ್ ಫ್ರೆಂಡಿಗೆ ಇಷ್ಟ ಅಂತವ ಮಾಡಿಸ್ತಾ ಕುಂತವನೆ ಏನು ಮಾಡ್ತೀರಿ ಹೇಳ್ರಿ ಅವಳೀಗ ಮಗನೂ ಬಿಡಂಗಿಲ್ಲ ಈ ಕಡೆ ಜನದ ಬಾಯಿಗೂ ಸಿಗಬೇಕು ಏನಂತ ಮಾಡೋದು ಅಂತವ ಮಗನ ಕಡೆಗೆ ವಾಲ್ಕೊಂಡು ಹೋಯ್ತವಳೆ ಅತ್ತಿಗೆ ಇನ್ನೇನು ಮಾಡೋದು ಹೇಳಿ ಅತ್ತೆ ಅಲ್ವೇ ಮಗಂಗೆ ಅದು ಏನೇನು ಬೇಕು ಎಲ್ಲ ಮಾಡಿ ಕೊಡ್ತಾವಳೆ ಬನ್ರಿ ಹೋಗೋಣ ಹಲಸಿನಕಾಯ್ದು ಅದೇನೋ ಚಿಪ್ಸಂಗೆ ಮಾಡ್ತಾಳಂತೆ ಅದು ಹೆಂಗೆ ಮಾಡ್ತಾಳೆ ತಿನ್ಕೊಂಡು ಒಂದಿಟ್ಟು ಮಾತಾಡ್ಕೊಂಡು ಆ ಹುಡುಗಿ ನೋಡ್ದಂಗೆ ಆಯ್ತದೆ ಬಂದ್ರಿ ಹೋಗೋಣ ನೋಡ್ಕೊಬರೋಣ ನಾವು ಸರಿ ಕಣ್ಣು ನಡಿಯೇ ನನಗೂ ನೀನು ಹೇಳೋದು ನೋಡಿದ್ರೆ ಆ ಹುಡುಗಿನ ಏಟೊತ್ತಿಗೆ ನೋಡ್ತೀನಿ ಅನ್ನಂಗೆ ಆಗೈತೆ ಆಡ್ ಚಂದಾಗೋಳೇನೆ ಹುಡುಗಿ ಹೆಂಗೆ ಗೊತ್ತು ಕರ್ಕೊಬಂದ ಚೆನ್ನಾಗಿರೋ ಹುಡುಗಿನೇ ಕರ್ಕೊಬಂದಾನೆ ಮದುವೆ ಮಾಡಿಸ್ಬಿಡೋದು ನಡೀರಿ ಅತ್ತಾಗ ಅದು ಇದು ಮಾತಾಡತ್ತಾಗಿ ಆ ಹುಡುಗಿಗೆ ಏನು ಗೊತ್ತಾದದ ಮದುವೆಗಿದ್ವಿ ಎಲ್ಲವ ಅವ್ರ ಕಡೆ ಎಲ್ಲ ಆಗ್ತಾರೆ ಇಲ್ಲಿಗೆ ನಾವೇ ಮಾತಾಡಿ ಚೆನ್ನಾಗಿ ಒಂದಿಟ್ಟು ನೈಸ್ ಮಾಡಿ ತಾಳಿ ಕಟ್ಟಿಸ್ಬಿಡೋಣ ಅವ್ರ ಹಬ್ಬಂದು ಏನು ಹೇಳೋಕ್ಕಿಲ್ಲ ಮದುವೆ ಆಗಿ ಬಂದವ್ರ ಕಣಯ್ಯ ಅಂತ ಅಂದರೆ ಸುಮ್ಮನೆ ಆಗ್ತಾನತ್ತಾಗ ಇನ್ನೇನು ಮಾಡೋಕ್ಕಾಯ್ತದೆ ಅಲ್ವೇ ಕಣತೆ ಏನೋ ಒಂದು ಮಾಡೋಣಂತೆ ಬನ್ರಿ ಮೊದಲು ನೀವು ಆ ಹುಡುಗಿನ ನೋಡಿ ಬರ್ರಿ ನನಗಂತೂ ನೋಡಿ ಅಯ್ಯೋ ಎಷ್ಟು ಸತಿ ನೋಡಿದ್ರು ಸಾಲದು ಅನ್ನಿಸ್ತಿತ್ತು ಕಣತೆ ಚಂದಾಗವಳೆ ಬನ್ನಿ ನೋಡೋಣ ಸರಿ ವೀಕ್ಷಕರೇ ನಾವು ಪಾರಿನಿಂದ ಬಡ್ಗಿರೋ ಹುಡುಗಿನ ನೋಡೋಕೆ ಹೋಗ್ತಾ ಇದ್ದೀವಿ ನೀವೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿಯಾ